ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ ಬಸವರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಟು ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಗ್ರೋ. ನಿನ್ನೆ ಹೇಳಿದ ಹಾಗೆ ಸ್ಟಾರ್ಟಿಂಗ್ ಓದುವಾಗ ನಮಗೆ ಸಿಲೆಬಸ್ ಇರಬೇಕು. ನಿನ್ನೆ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಾವು ಸಿಲೆಬಸ್ನ ವೆಬ್ಸೈಟಿಗೆ ಹೋಗಿ ಯಾವ ಥರ ತೆಗೆಯೋದು ಅಂತೆಗಿಂದ ಈ ವಿಡಿಯೋದಲ್ಲಿ ನೋಡೋಣ. ಸಿಲೆಬಸ್ ಹೇಳಿದ್ನಲ್ವಾ, ಸಿಲೆಬಸ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ, ಸ್ಟಾರ್ಟಿಂಗ್ ಓದೋರಿಗೆ ಸಿಲೆಬಸ್ ಕೈಯಲ್ಲಿ ಇರೋದ್ರಿಂದ ಓದುವಾಗ ಯಾವುದೇ ರೀತಿಯಾದ ಗೊಂದಲ ಇರಲ್ಲ ಅಂತ. ಅದೇ ರೀತಿಯಾಗಿ ಇನ್ನೊಂದು ಬೆನಿಫಿಟ್ ಏನಂತಂದರೆ, ಸಿಲೆಬಸ್ ಇರೋದ್ರಿಂದ ಸಿಲೆಬಸ್ನ ನಾವು ಎಷ್ಟು ಓದಿದ್ದೀವಿ, ಇನ್ನು ಯಾವ್ಯಾವ ವಿಷಯಗಳನ್ನು ಇನ್ನು ನಾವು ಓದಬೇಕು ಎಂಬ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಸಿಗ್ತದೆ. ಅದಕ್ಕೋಸ್ಕರ ಓದಬೇಕಾದ್ರೆ ನಮ್ಮ ಹತ್ರ ಸಿಲೆಬಸ್ ಇರೋದು ಕಂಪಲ್ಸರಿ. ಇವಾಗ ಅದೇ ರೀತಿಯಾಗಿ KCET ಸಿಲೆಬಸ್ನ ವೆಬ್ಸೈಟಿಗೆ ಹೋಗಿ ಯಾವ ರೀತಿ ತೆಗೆಯೋದು ಅಂತೆಗಿಂದ ನೋಡೋಣ. ಫಸ್ಟು ಗೂಗಲ್ ಅಕೌಂಟ್ ಓಪನ್ ಮಾಡಿ. ಎಲ್ಲರೂ ಓಪನ್ ಮಾಡಿ ನಮಗೆ ಯಾವ್ದು ಬೇಕೋ ಅದನ್ನ ನಾವಿಲ್ಲಿ ಸರ್ಚ್ ಮಾಡ್ಬೋದು. ಟೈಪ್ ಹೊಡಿಬೇಕಂದ್ರೆ ನಾವು KEA ವೆಬ್ಸೈಟ್ ಅಂತ ಹೊಡೆದ್ಗೆಸಿಂದ ಹೋಗಿನೂ ತೆಗಿಬೋದು. ಅದೇ ರೀತಿ ಡೈರೆಕ್ಟಾಗಿ ನಾವು KCET ಸಿಲೆಬಸ್ ಅಂತ ಹೊಡೆದ್ರೂ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಾದ್ರೂ ಆ ವೆಬ್ಸೈಟಲ್ಲೇ ಹೋಗೋದು, ಇದಾದ್ರೂ ಇದೊಂದು ಸ್ವಲ್ಪ ಡೈರೆಕ್ಟಾಗಿ ಹೋದಂಗೆ. ಕರ್ನಾಟಕ CET ಅಂತಿದೆಯಲ್ಲ, ಅದನ್ನ ಪ್ರೆಸ್ ಮಾಡಬೇಕು. ಇವಾಗ KEA ಬೋರ್ಡೇ ಓಪನ್ ಆಗುತ್ತೆ. ಇದು ಡೈರೆಕ್ಟ್ ಬಂತು. ಅದರಲ್ಲಿ ಅಂತಂದರೆ ಅದರ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾವಲ್ಲ, ಲೈನ್ಸ್, ಅದರೊಳಗೆ ಹೋಗೇಶಿಂದ ಆಮೇಲೆ ನೆಕ್ಸ್ಟ್ ಸಿಲೆಬಸ್ ಅಂತ ಬರ್ತೈತಿ. ಇವಾಗ ಈ ಥರ ಅಂದರೆ KCET ಸಿಲೆಬಸ್ ಅಂತ ಹೊಡೆದಿರೋದ್ರಿಂದ ಡೈರೆಕ್ಟಾಗಿ ಬಂತು. ಇಲ್ಲಿ ನಾವು ಪಠ್ಯಕ್ರಮ ಅಂತ ನೋಡ್ಬೋದು. ಅದರಲ್ಲಿ ವಾಣಿಜ್ಯಶಾಸ್ತ್ರ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಅಗೇನ್ ಅಂತ ಬರ್ತಿದೆ. ನೀವು ನಿಮ್ಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ನಿಮ್ಮಲ್ಲಿ ಯಾವುದು ವ್ಯೂ ಇರ್ತೈತೆ ಅದರೊಳಗೆ ಹೋಗಿ ಓಪನ್ ಮಾಡಿ. ಇವಿಲ್ಲಿ ನೋಡ್ಬೋದುಗ ಸಿಲೆಬಸ್ ಯಾವ ಥರ ಕಾಣಿಸ್ತಿದೆ ಅಂತ. ಇದು ನಾವು ಪ್ರಿಂಟೌಟ್ ತೆಗೆಸ್ಕೊಂಡು ಬಂದು ನಿಮ್ಮ ಹತ್ರದ ಎಷ್ಟು ನೋಡಿ, ಇಲ್ಲಿ ನೋಡಿ ಯಾವ್ಯಾವ ಸಿಲೆಬಸ್ ಇದಾವೆ ಅಂತ ಎಷ್ಟು ಕ್ಲಿಯರಾಗಿ ಗೊತ್ತಾಗ್ತದೆ. ಕಾಮನ್ನಾಗಿ ಓದ್ತಾ ಇರ್ತೀವಿ ನಾವು, ಅದ್ರ ಮುಂಚೆ ಹಾಗೆ ಮಾಡ್ತಿದ್ವಿ. ಇವಾಗ ಅದ್ರ ಬಗ್ಗೆ ಸ್ವಲ್ಪ ಅವೇರ್ ಬಂದಿದೆ. ಸೊ ನಿಮಗೂ ಬರಲಿ ಅಂತ ಹೇಳೋದೇ ಇದ್ರ ಮೇನ್ ಉದ್ದೇಶ ಅಲ್ವಾ ಈ ಚಾನಲ್ದು. ಸೊ ನೋಡ್ಬೋದು ಇಲ್ಲಿ ಎಲ್ಲ ರೀತಿಯಾದ ಸಿಲೆಬಸ್ನ ಇಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲಾಗಿ ಓದ್ಕೊಂಡ್ಬಿಟ್ರೆ ಆಯ್ತು, ಇನ್ನು ಯಾವುದೇ ರೀತಿಯಾದ ಗೊಂದಲನೇ ಇರಲ್ಲ. ಅಲ್ವಾ, ಕಾಣಿಸ್ತಿದೆ ಅಲ್ವಾ ನಿಮಗೆ? ನೆಕ್ಸ್ಟ್ ಸಾಮಾನ್ಯ ವಿಷಯ ಪಠ್ಯಕ್ರಮ ಪೇಪರ್ 1 ಇರುತ್ತಲ್ವ, ಅದು ಯಾವ ರೀತಿ ನೋಡ್ಬೋದು. ಇಲ್ಲಿ ಕಾಮನಾಗಿ UGC ನೆಟ್ಟು KCET ಆಲ್ಮೋಸ್ಟ್ ಏನು 99% ಸೇಮೇ ಇದೆ. ಅದು ಇದು ಏನು ಡಿಫ್ರೆನ್ಸ್ ಇಲ್ಲ. ನೋಡ್ಬೋದು ಟೀಚಿಂಗ್ ಆ್ಯಪ್ಟಿಟ್ಯೂಡು, ರಿಸರ್ಚ್ ಆ್ಯಪ್ಟಿಟ್ಯೂಡು, ಕಾಂಪ್ರಿಹೆನ್ಷನ್ನು, ಕಮ್ಯುನಿಕೇಷನ್ನು, ಎಲ್ಲ ರೀಸ್ನಿಂಗು, ಲಾಜಿಕಲ್ ರೀಸ್ನಿಂಗು, ಮ್ಯಾಥ್ಸು, ರೀಸ್ನಿಂಗು, ಆ್ಯಪ್ಟಿಟ್ಯೂಡು, DI ಎಲ್ಲ ಕಾಣಿಸ್ತಿದ್ವಲ್ಲ. ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟು, ಇನ್ಫಾರ್ಮೇಷನ್, ICT, ಹೈಯರ್ ಎಜುಕೇಷನು ಎಲ್ಲ ಸಿಲೆಬಸ್ ಅಂದರೆ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಇಲ್ಲೇ ನೋಡ್ಬೋದು ನೀವು. ಇದನ್ನ ಕ್ಲಿಯರಾಗಿ ಎಷ್ಟಾಗ್ತದೆ ಅಷ್ಟು ಒನ್ ಬೈ ಒನ್ ಡೇ ಬೈ ಡೇ ಒಂದೊಂದು ಚಿಕ್ಕದಾಗಿ ಓದ್ತಿದ್ರೇ ಕಂಪ್ಲೀಟಾಗಿ ಮುಗಿಸೇ ಬಿಡ್ತೀರ. ನಿಮಗೆ ಗೊತ್ತಾಗಲ್ಲ ನೀವು ಮುಗಿಸಿರೋದು ಅಂತೆಗೆಶಿಂದ. ನೋಡ್ಬೋದಲ್ಲ, ಈ ಥರ ಸಿಲೆಬಸ್ಸಿಗೆ ಹೋಗಿಸಿಂದ KCET ಸಿಲೆಬಸ್ನ ತೆಗಿತೀವಿ. ನೋಡಿದ್ವಲ್ವಾ, ಇವಾಗ UGC ನೆಟ್ ಕ್ವಶನ್ ಪೇಪರ್ ಯಾವ ಥರ ತೆಗಿಯೋದು ಅಂತೆಗೆಶಿಂದ ನೋಡೋಣ. ಅದೇ ಮತ್ತು ಗೂಗಲಿಗೆ ಬಂದುಬಿಟ್ಟು ಇಲ್ಲಿ ನಾವು KCET ಸಿಲೆಬಸ್ಸು KCET ಮುಗೀತಲ್ವ. ಇವಾಗ ನೆಟ್ ಸಿಲೆಬಸ್ ಯಾವ ಥರ ತೆಗಿಯೋದು ಅಂತಂದರೆ UGC ನೆಟ್ ಸಿಲೆಬಸ್ ಅಂತ ಹೊಡೀರಿ. ಬೋರ್ಡ್ ಹೆಸರು ಇದೆ, UGC ನೆಟ್ ಅಂತಲೇ ಇದೆ. UGC ಸಿಲೆಬಸ್ ಓಪನ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ UGC ನೆಟ್ ಆನ್ಲೈನ್. ಇಲ್ಲೇನು ಡೈರೆಕ್ಟಾಗಿನೂ ಓಪನ್ ಆಗುತ್ತಾ, ನಾ ಹೇಳಿದ್ನಲ್ಲ ಸಮ್ ಅದರ್ ಆ್ಯಕ್ಟಿವಿಟೀಸ್ ಬರುತ್ತಾ. ನಾವು ಡೈರೆಕ್ಟಾಗಿ ಅಂತಂದ್ರೆ ಸಿಲೆಬಸ್ ಅಂತ ಹೊಡೆದಿದ್ವಲ್ಲ, ಸಿಲೆಬಸ್ ಡೈರೆಕ್ಟಾಗಿ ನೋಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಿದ್ದಲ್ಲ ಅಫಿಷಿಯಲ್ UGC ನೆಟ್ ವೆಬ್ಸೈಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎಲ್ಲ ಕಂಪ್ಲೀಟ್ ಎಲ್ಲ ಸಿಲೆಬಸ್ಸು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ನೀವು ಆರಾಮ್ ತೊಗೊಂಡು ಚೆನ್ನಾಗಿ ಸಿಲೆಬಸ್ ತೊಗೊಂಡು ನೀಟಾಗಿ ಪ್ರಿಪೇರ್ ಆಗಿ. ಇಲ್ಲಿ ನೋಡ್ಬೋದು ಸೋಷಿಯಾಲಜಿ, ಸೈಕಾಲಜಿ, ಫಿಲಾಸಫಿ, ಹಿಸ್ಟ್ರಿ, ಎಕನಾಮಿಕ್, ಕಾಮರ್ಸ್,
ಕಾಮರ್ಸ್ ಸಬ್ಜೆಕ್ಟ್ ಕೋಡ್ ಬಂದುಬಿಟ್ಟು 08 ಅಂತ. ಆಲ್ಮೋಸ್ಟ್ ಗೊತ್ತಿರ್ತದೆ 08 ಕಾಮರ್ಸ್. ಅಲ್ಲಿ ಹೋಗಿ ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಸೊ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ. ನಿಮ್ಮಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೋಡಿ, ನೆಟ್ ಸಿಲೆಬಸ್ ನೋಡಿ, ಸೇಮ್ ಆ್ಯಸ್ ಇಟ್ ಈಸ್. ನೋಡು, ಅಲ್ಲಿ 10 ಯೂನಿಟ್ಸು ನೋಡ್ಬೋದು. ಅಲ್ಲಿ 10 ಯೂನಿಟ್ಸು, ಇಲ್ಲಿ 10 ಯೂನಿಟ್ಸು. ಸೇಮ್ ಅಕೌಂಟಿಂಗು, ಮ್ಯಾನೇಜ್ಮೆಂಟು, ಮಾರ್ಕೆಟಿಂಗು, ಸ್ಟ್ಯಾಟು, ರಿಸರ್ಚು, ಇನ್ಕಮ್ ಟ್ಯಾಕ್ಸು. ಅದೇ ರೀತಿ ಫಸ್ಟ್ ಪೇಪರ್ ಯಾವ ರೀತಿ ಅಂದರೆ, ಇಲ್ಲಿ ಜನರಲ್ ಪೇಪರ್ 1 ಅಂತ ಇರುತ್ತೆ ನೋಡಿರಿ. ಫಸ್ಟ್ ಟೀಚಿಂಗ್, ರಿಸರ್ಚ್, ಆಪ್ಟಿಟ್ಯೂಡ್ ಪೇಪರ್ 1 ಅಂತ, ಅದನ್ನ ಫಸ್ಟಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿ. ದೆನ್ ಸೇಮ್ ಅಗೇನ್ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ. ವೈ ಬಿಕಾಸ್ ಐ ಆಮ್ ಆಲ್ರೆಡಿ ಡೌನ್ಲೋಡೆಡ್. ಓಪನ್ ಮಾಡಿ ಇವಾಗ ನೋಡ್ಬೋದು ಪೇಪರ್ 1 ಸೇಮ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಸೇಮ್. ಅವಾಗೇನು ನೋಡ್ಬೋದು, ಟೀಚಿಂಗ್ ಆ್ಯಪ್ಟಿಟ್ಯೂಡು ಎಲ್ಲ ಸೇಮ್ ಸಿಲೆಬಸ್ ಇದೆ. ಕಾಂಪ್ರಿಹೆನ್ಷನ್ನು, ಕಮ್ಯುನಿಕೇಷನ್ನು. ಕ್ವಶನ್ ತೆಗೆಯುವಾಗ ಒಂದು ಸ್ವಲ್ಪ ಡೀಪ್ ತೆಗೆಯೋದು, ಅಪ್ಲೈಡ್ ತೆಗೆಯೋದು ಸ್ವಲ್ಪ ನೆಟ್ಟಲ್ಲಿ ಸ್ವಲ್ಪ ಭಾಳ ಇರುತ್ತೆ. ಯಾಕಂದರೆ IR ಅಲ್ವಾ, KCET ಕಂಪೇರ್ ಮಾಡಿದ್ರೆ. ಸೊ ನ್ಯಾಷನಲೈಸ್ಡ್ ಬರುತ್ತೆ, ಜಸ್ಟ್ ಒಂದು ಸ್ಟೇಟ್ ಬರುತ್ತೆ. ಸೊ ಕ್ವಶನ್ ಬಟ್ ಸಿಲೆಬಸ್ ಮಾತ್ರ ಸೇಮ್ ಇದೆ. ಸ್ವಲ್ಪ ಓದುವಾಗ ಒಂದು ಸ್ವಲ್ಪ ಡೀಪಾಗಿ ಅಪ್ಲೈಡ್ ಆಗಿರುತ್ತೆ ಕ್ವಶನ್ಸ್. ಅಂದರೆ ಅದಕ್ಕೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕಂತ ಹೇಳೋದು. ಈ ರೀತಿ ಇಲ್ಲಿ ನೋಡ್ಬೋದು. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ಥರ ತೆಗೆಯೋದಂತ ಇಲ್ಲೇ ಕೊಟ್ಟಿದ್ದಾರೆ ನೋಡೀಗ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬೋದು. ಇಲ್ಲಿಗ ಇಯರ್ ವೈಸ್ ಕೊಟ್ಟಿದ್ದಾರೆ. ಅದ್ರಾಗ ಯಾವ್ದು ಬೇಕೋ ಅದನ್ನ ತಕ್ಕೋಬೋದು ನೀವು. ಇಲ್ಲಿ ಸಿಲೆಬಸ್ಸು ಅದೇ ರೀತಿ ಸಿಲೆಬಸ್ ನೋಡ್ಬೋದು. ಪ್ರೀವಿಯಸ್ ಇಯರ್ ರಿಸಲ್ಟೂ ಇದೆ, ಕಾಣಿಸ್ತಿದಲ್ಲ. ನಿಮ್ಗೆ ಯಾವ ಇಯರ್ ಬೇಕೋ ಆ ಇಯರ್ಗೆ ಹೋಗಿ ತೆಗಿಬೋದು ನೀವು. ದೆನ್ ಅಗೇನ್ ಸಿಲೆಬಸ್ಸು ಎಲ್ಲ ಸಿಲೆಬಸ್ ಎಲ್ಲ ಸಬ್ಜೆಕ್ಟ್ಗಳು ಇದೆ ನೋಡಿ. ಹೋಮ್ ಸೈನ್ಸು, ಎಜುಕೇಷನ್, ಕಾಮರ್ಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಸೈಕಾಲಜಿ, ಫಿಲಾಸಫಿ, ಸೋಷಿಯಾಲಜಿ, ಹಿಸ್ಟ್ರಿ, ಆಂಥ್ರೋಪಾಲಜಿ, ಜನರಲ್ ಪೇಪರು, ಎಕನಾಮಿಕ್ಸ್, ಇಂಗ್ಲೀಷ್, ಉರ್ದು, ಅರೇಬಿಕ್. ಸೋ ಮೆನಿ ಲ್ಯಾಂಗ್ವೇಜಸ್ ಆರ್ ಅವೈಲೇಬಲ್. ಓಕೆ, ನೋಡ್ಬೋದು. ರಿಸಲ್ಟು ಕಟ್ ಆಫ್ ಆದರೂ ರಿಸಲ್ಟ್ ನೋಡೋಂಗಿತ್ತು. ರಿಸಲ್ಟು, ಪ್ರೀವಿಯಸ್ ಇಯರು, ಸಿಲೆಬಸ್ಸು ಎಲ್ಲ ರೀತಿಯಾಗಿ ನೋಡ್ಬೋದು. ನಾವು ಈ ಥರ ತೆಗಿಬೋದು. ಓಕೆ, ಥ್ಯಾಂಕ್ ಯು.